ರಸ್ತೆಯಲ್ಲಿ ಹಾದಿ ಬೀದಿಲಿ ಮಕ್ಕಳ ಮೇಲೆ ಹಲ್ಲೆ ಮಾಡ್ತಿದ್ನಲ್ಲ ಆ ವ್ಯಕ್ತಿ ಸೈಕೋ ಈಗ ಕ್ಷಮೆ ಕೇಳಿದ್ದಾನೆ. ಸೈಕೋ ರಂಜನ್ ಕೊನೆಗೂ ಕೂಡ ಯಾಚಿಸಿದ್ದಾನೆ. ಕಾರಣ ಕಂಡಲ್ಲಿ ಮಕ್ಕಳ ಮೇಲೆ ಹಲ್ಲೆ ಮಾಡ್ತಿದ್ದ, ಬೆನ್ನತ್ಕೊಂಡು ಹೋಗ್ತಾ ಇದ್ದ. ಈ ಕಂಪ್ಲೇಂಟ್ ದಾಖಲಾಗಿದೆ. ಬನಶಂಕರಿ ಪೊಲೀಸರ ಮುಂದೆನೆ ಆರೋಪಿ ರಂಜನ್ ಹೇಳಿಕೆ ಕೊಟ್ಟಿದ್ದಾನೆ. ಇವರಿಗೆ ಮಕ್ಕಳು ರಸ್ತೆಯಲ್ಲಿ ಆಟ ಆಡ್ತಾ ಇದ್ರೆ ಏನೋ ಒಂಥರ ಹಿಂಸೆ ಆಗ್ತಾ ಇತ್ತಂತೆ, ಇರಿಟೇಷನ್ ಆಗ್ತಿತ್ತಂತೆ. ನನಗೆ ಮಕ್ಕಳು ಓಡಾಡ್ತಾ ಇದ್ರೆ ಇರಿಟೇಟ್ ಆಗ್ತಾ ಇತ್ತು, ಆ ಥರ ಕೊಟ್ಟಿರೋ ಹೇಳಿಕೆ ಇದು. ನಾನು ಮಕ್ಕಳನ್ನ ನೋಡ್ಕೊಂಡಿರೋದಕ್ಕಾಗಲ್ಲ, ಹೀಗಾಗಿ ಮಕ್ಕಳಿಗೆ ಒದ್ದೆ ಹೊಡೆದೆ ಅಂತೇಳಿ ಆರೋಪಿ ಹೇಳಿರೋದು. ತಪ್ಪಾಗಿದೆ, ನನ್ನ ಬಿಟ್ಬಿಡಿ ಸರ್, ಕ್ಷಮಿಸಿ ಅಂತೇಳಿ ಸೈಕೋ ರಂಜನ್ ಕ್ಷಮೆಯಾಚನೆ ಮಾಡಿದ್ದಾನೆ. ಇನ್ನು ದೂರು ದಾಖಲಿಸಿ ವಶಕ್ಕೆ ಪಡೆದು ವಿಚಾರಣೆ ಮಾಡಿದ್ದಾರೆ ಪೊಲೀಸರು. ತಪ್ಪೊಪ್ಪಿಗೆಯನ್ನು ಕೂಡ ಬರೆಸಿಕೊಂಡಿದ್ದಾರೆ. ಅವತ್ತು ಎಚ್ಚರಿಸಿ ಕಳಿಸಿದ್ದಂಥ ಪೊಲೀಸರಿಂದ ಈಗ ರಂಜನ್ಗೆ ಶೋಧ ಕಾರ್ಯ ಮುಂದುವರೆದಿದೆ. ಅಂದರೆ ಹಿಂದೆ ಆತನ್ನ ಅರೆಸ್ಟ್ ಮಾಡಿದ್ರು, ಇದಕ್ಕೆ ಸಂಬಂಧಪಟ್ಟಂತೆ ತನಿಖೆ ಮಾಡಿದ್ರು. ಆಗ ಸ್ಟೇಟ್ಮೆಂಟ್ ಕೊಟ್ಟಿದ್ದ ಆತ, ನನಗೆ ಮಕ್ಕಳು ಆಟ ಆಡ್ತಿರೋದನ್ನ, ಮಕ್ಕಳು ಓಡಾಡ್ತಿರೋದು ನೋಡಿದ್ರೆ ಹಿಂಸೆ ಆಗುತ್ತೆ, ಅದಕ್ಕೆ ಹಿಂಗೆ ಮಾಡ್ತೀನಿ ಅಂತ. ಆಗ ಬಿಟ್ಟು ಕಳಿಸಿದ್ದೆ ಇಷ್ಟೆಲ್ಲ ಘಟನೆಗಳಾಗೋದಕ್ಕೆ ಕಾರಣ ಆಗ್ಬಿಡ್ತಾ ಅಂತ. ನೋಡಿ, ಮೊದಲು NCR ಮಾಡ್ಕೊಂಡಿದ್ರು ಬನಶಂಕರಿ ಪೊಲೀಸರು. ಬಳಿಕ ಕೋರ್ಟ್ನಿಂದ ಅನುಮತಿ ಪಡ್ಕೊಂಡು FIR ಕೂಡ ದಾಖಲು ಮಾಡ್ಕೊಂಡಿದ್ರು. ಸೆಕ್ಷನ್ 115(2) ಇದರಲ್ಲಿ ಜಾಮೀನು ನೀಡೋದಕ್ಕೆ ಅವಕಾಶ ಇತ್ತು. ಹೀಗಾಗಿ ವಿಚಾರಣೆ ನಡೆಸಿ ಬೇಲ್ ಮೇಲೆ ಇದನ್ನ ಕಳುಹಿಸಿಕೊಡ್ಲಾಗಿತ್ತು. ಹಲ್ಲೆ ಪ್ರಕರಣ ದಾಖಲಾದರೆ 1 ವರ್ಷ ಶಿಕ್ಷೆ ಆಗುತ್ತೆ, 10,000 ದಂಡ ಫಿಕ್ಸ್. ಹೀಗಾಗಿ ಸ್ಟೇಷನ್ ಬೇಲ್ ಮೇಲೆ ಅದನ್ನ ಬಿಟ್ಟು ಕಳುಹಿಸಲಾಗಿತ್ತು. ಇನ್ನು ಈತ ಜಿಮ್ ಟ್ರೈನರ್ ಆಗಿ ಕೆಲಸ ಮಾಡ್ತಿದ್ದಾನಂತೆ. ಅದು ಹೆಂಗೆ ಜಿಮ್ ಹೇಳ್ಕೊಡ್ತಾನೋ, ಏನು ಟ್ರೈನಿಂಗ್ ಮಾಡ್ತಾನೋ ಗೊತ್ತಿಲ್ಲ. ಬಟ್ ಈತನಿಗೆ ಮಕ್ಕಳನ್ನ ಕಂಡ್ರೆ ಭಾರಿ ಕಿರಿಕಿರಿ ಅಂತೆ. ಈತ ಇರುವಂಥ ರಸ್ತೆಯಲ್ಲಿ ನೋಡಿ ಎಷ್ಟು ಮಕ್ಕಳಿಗೆ ಆತ ಹಿಂಸೆ ಕೊಟ್ಟಿದ್ದಾನೆ ಅಂತ. ಅವ್ರ ಪಕ್ಕದ ಮನೆ ಮಗುಗೇನೆ ಈ ರೀತಿ ಹಿಂಸೆ ಕೊಟ್ಟಿರೋದು. ಅವರು ಕೂಡ ನಿನ್ನೆ ಹೇಳಿಕೆ ಕೊಡ್ತಾ ಇದ್ರು, ಹಿಂಗೆ ಆದರೆ ಮಕ್ಕಳನ್ನ ಹೆಂಗೆ ಬಿಡೋದು, ನಾವು ಹೊರಗೆ ಕಳಿಸೋದಕ್ಕೆ ಭಯ ಆಗುತ್ತೆ ಅಂತ. ಬಂದಾಗಲೇ ನಮ್ಗೆ ಗೊತ್ತಾಗಿದ್ದು. ನಾವು ಈ ಪಕ್ಕದ ಮನೆ ಆ ಹುಡುಗ ಇದ್ದಾನಲ್ಲ, ಆ ಹುಡುಗನ ಪಕ್ಕದ ಮನೆಯವ್ರು ನಾವು, ನಮ್ಗೆ ಬಹಳ ಹಿಂಸೆ ಕೊಡ್ತಾ ಇದ್ದಾರೆ. ನಮ್ದು ಇಲ್ಲಿ 4 ತೆಂಗಿನ ಮರ ಐತಿ. ಅಲ್ಲಿಂದ ಗರಿ ಬೀಳೋದು, ಕಾಯಿ ಬೀಳೋದು, ಗರಿಗಳೆತ್ತಿ ಮನೆಯೊಳಗೆ ಬಿಸಾಕೋರು, ಆಮೇಲೆ ಗಿಡಗಳ ಮೇಲೆ ಬಿಸಾಕೋರು, ಹಿಂಗಾಗಿ ಭಾಳ. ಆಮೇಲೆ ಕಚಡ ಎತ್ತಿ ಬಿಸಾಕೋರು ನಮ್ಮ ಮನೆ ಕಾಂಪೌಂಡ್ ಒಳಗೆ. ಎಷ್ಟು ಹೇಳಿದ್ರು ಕೇಳ್ತಾ ಇರ್ಲಿಲ್ಲ. ಮನೇಲಿ ಆ ಒಂದು ಅವ್ರ ತಂದೆನೋ ಅವ್ರ ತಂಗಿ ಇದ್ದಾಳೆ, ಏನ್ ಹೇಳಿದ್ರು ಕೇಳಲ್ಲ, ಭಾಳ ಗಲಾಟೆ ಮಾಡೋರು. ಇದು ಆಗಿರೋದು ಈ ತರ ಫಸ್ಟ್ ಟೈಮು. ನಮ್ಗೆ ಭಾಳ ಹಿಂಸೆ ಕೊಡ್ತಾ ಇತ್ತು. ಈ ಕಚರನ ಎತ್ತಿ ಪಕ್ಕ ನಮ್ಮ ಕಾಂಪೌಂಡ್ ಒಳಗೆ ಬಿಸಾಕೋದು, ಮನೆ ಒಳಗೆ ಬಿಸಾಕೋದು, ಇವೆಲ್ಲ ಮಾಡ್ತಾ ಇದ್ರು. ಅದೇ ಓಡಿದ್ವಿ, ಟಿವಿಯಲ್ಲಿ ನೋಡಿದ್ವಿ. ಅದು ಮಾಡೋ ಇದು ಸರಿ ಇಲ್ಲ. ಪೊಲೀಸ್ ಕಂಪ್ಲೇಂಟ್ ಬಂದಾಗಲೇ ನಮ್ಗೆ ಗೊತ್ತಾಗಿದ್ದು. ನಾವು ಈ ಪಕ್ಕದ ಮನೆ ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ವೆಂಕಟೇಶ್. ಈಗ ಸೈಕೋ ರಂಜನ್ ಕ್ಷಮೆ ಕೇಳಿದ್ದಾನೆ ಅನ್ನೋದು ಗೊತ್ತಾಗ್ತಾ ಇದೆ. ಬಟ್ ಈಗ ಮುಂದೆ ಈತನ ವಿರುದ್ಧ ಏನ್ ಕ್ರಮ ತೆಗೆದುಕೊಳ್ಳಲಾಗುತ್ತೆ? 1 ವರ್ಷ ಜೈಲು ಶಿಕ್ಷೆ ಆಗುತ್ತಾ? ಏನ್ ಕತೆ ಅಂತ? ಮನೆ ಮುಂದೆ ಆಟಾಡ್ತಾ ಇದ್ದಂತಹ ಮಕ್ಕಳನ್ನ ಒದ್ದು ಹಲ್ಲೆ ಮಾಡಿರುವಂತಹ ಘಟನೆ ಸಂಬಂಧಪಟ್ಟಂತೆ ಬನಶಂಕರಿ ಪೊಲೀಸರು ಪ್ರಕರಣವನ್ನ ದಾಖಲಿಸಿಕೊಂಡಿದ್ರು. ಆಗ ತನಿಖೆಯನ್ನ ಮಾಡಿರುವಂತಹ ಸಂದರ್ಭದಲ್ಲಿ ಈತ ಮನೆ ಮುಂದೆ ಮಕ್ಕಳು ಆಟಾಡ್ತಾ ಇದ್ರೆ ಇರಿಟೇಟ್ ಆಗುತ್ತೆ, ಮಕ್ಕಳನ್ನ ನೋಡ್ರೆ ಸಹಿಸೋದಿಕ್ ಆಗಲ್ಲ ಅಂತ ಹೇಳಿ ಒಂದು ಪೊಲೀಸರ ಮುಂದೆ ಹೇಳಿಕೆಗಳನ್ನ ಕೊಟ್ಟಿದ್ದ. ಅದಾದ ಬಳಿಕ ಅವ್ರನ್ನ ಸ್ಟೇಷನ್ ಬೇಲ್ ಕೊಟ್ಟು ಕಳಿಸಿದ್ರು. ಆದ್ರೆ ಈ ವಿಡಿಯೋಗಳನ್ನ ಗಮನಿಸಿದ ಮೇಲೆ ಪೊಲೀಸರು ಈತನ ಮನಸ್ಥಿತಿ ಅಂತಹದ್ದು ಅಂತ ಹೇಳಿ ಗೊತ್ತಾಗಿದೆ. ಸದ್ಯ ಪೊಲೀಸರು ಕೂಡ ಈಗ ಆತನನ್ನ ಮತ್ತೆ ವಶಕ್ಕೆ ಪಡೆಯುವಂತಹ ಕೆಲಸಕ್ಕೆ ಮುಂದಾಗಿದ್ದಾರೆ. ಕೇವಲ ಒಂದು ಪ್ರಕರಣದಲ್ಲಿ ಈತನ ಮೇಲೆ ಒಂದು ಆರೋಪ ಅಂದ್ರೆ ದೂರು ದಾಖಲಾಗಿತ್ತು. ಆಗ ವಶಕ್ಕೆ ಪಡೆದು ವಿಚಾರಣೆ ಮಾಡಿ ಕಳಿಸಿದ್ರು. ಈಗ ಇನ್ನೊಂದು 2-3 ಜನ ಪೋಷಕರು ಕೂಡ ತಮ್ಮ ಮಕ್ಕಳ ಮೇಲೆ ಕೂಡ ಹಲ್ಲೆಯನ್ನ ಮಾಡಿದ್ದಾರೆ ಅಂತ ಹೇಳಿ, ಮತ್ತು ಒಂದು ಹೆಣ್ಣು ಮಗುವಿನ ಜಡೆಯನ್ನು ಹಿಡಿದಿದ್ದಾನೆ, ಹಲ್ಲೆಯನ್ನು ಮಾಡಿದ್ದಾನೆ ಅಂತ ಹೇಳಿ ಕೂಡ ಈಗ ಆ CCTVಯಲ್ಲಿ ಸೆರೆ ಆಗಿರುವಂತದ್ದು. ಹಾಗಾಗಿ ಅವರು ಕೂಡ ದೂರು ಕೊಡೋದಕ್ಕೆ ಮುಂದಾಗ್ತಾರೆ. ಆದ್ರೆ ಅವರು ದೂರು ಕೊಟ್ರೆ ಯಾವ ರೀತಿಯಾಗಿ ಕೊಡ್ತಾರೆ ಅಂತ ಹೇಳಿ, ಲೈಂಗಿಕ ದೌರ್ಜನ್ಯವನ್ನ ಎಸಗಿದಾನ ಅಂತ ಹೇಳಿ ಏನಾದ್ರು ದೂರು ಕೊಟ್ರೆ ಈತನಿಗೆ ಮತ್ತೆ ಜೈಲಿಗೆ ಹೋದಂತಹ ಅನಿವಾರ್ಯ ಆಗ್ಬೇಕಾಗುತ್ತೆ. ಅಲ್ಲದೆ ಮಾನಸಿಕ ಸ್ಥೀಮಿತದಲ್ಲಿ ಇಲ್ಲ ಅಂತ ಹೇಳಿ ಕೂಡ ಅವನು ಹೇಳ್ಕೊಂಡಿರುವಂತದ್ದು. ಅಪಘಾತದಂತ ಸಂದರ್ಭದಲ್ಲಿ ತಲೆಗೆ ಪೆಟ್ಟಾಗಿದೆ ಅಂತ ಹೇಳಿ ಟ್ರೀಟ್ಮೆಂಟ್ ಅನ್ನ ಕೂಡ ತೆಗೆದುಕೊಳ್ತಾ ಇದ್ದಾನಂತೆ. ಸೊ ಆ ಬಗ್ಗೆ ಕೂಡ ಈಗ ಪೊಲೀಸರು ನಿಮ್ಮನ್ಸ್ಗೆ ಕರ್ಕೊಂಡೋಗಿ ಟ್ರೀಟ್ಮೆಂಟ್ ಅನ್ನ ಕೊಡಿಸಿ ಚೆಕ್ ಮಾಡ್ತಾರೆ. ಆ ರಿಪೋರ್ಟ್ ಏನಾದ್ರು ಬಂದು ಈತ ಸ್ಟೇಬಲ್ ಆಗಿದ್ದಾನೆ, ಯಾವುದೇ ರೀತಿಯಾದಂತಹ ಸಮಸ್ಯೆ ಇಲ್ಲ ಅಂತ ಹೇಳಿ ಗೊತ್ತಾದ್ರೆ ಆತನ ವಿರುದ್ಧ ಮತ್ತಷ್ಟು ಪ್ರಕರಣಗಳು ಕೂಡ ದಾಖಲಾಗುತ್ತೆ. ಆಗ ಅವನ್ನ ಜೈಲಿಗೆ ಕಳಿಸುವಂತಹ ಸಾಧ್ಯತೆಗಳು ಕೂಡ ಇರುತ್ತೆ. ಈಗ BNS ಸೆಕ್ಷನ್ 115 ಸಬ್ ಕ್ಲಾಸ್ 2 ಅಡಿಯಲ್ಲಿ ಏನಾದ್ರು ಪ್ರಕರಣವನ್ನ ದಾಖಲಿಸಿಕೊಂಡ್ರೆ ಕನಿಷ್ಠ 1 ವರ್ಷವರೆಗೂ ಮತ್ತು 10,000 ರೂಪಾಯಿ ದಂಡವನ್ನು ಕೂಡ ವಿಧಿಸಬಹುದಾಗುತ್ತೆ. ಸದ್ಯ ಈಗ ಪೊಲೀಸರು ಪ್ರಕರಣವನ್ನ ಗಂಭೀರವಾಗಿ ತೆಗೆದುಕೊಂಡಿದ್ದಾರೆ. ಉಳಿದ ಪೋಷಕರನ್ನು ಕೂಡ ಕಾಂಟ್ಯಾಕ್ಟ್ ಮಾಡಿದ್ದಾರೆ. ಮಕ್ಕಳ ಆಯೋಗ ಕೂಡ ಪೋಷಕರನ್ನ ಭೇಟಿ ಮಾಡಿ, ಜೊತೆಗೆ ಸೌತ್ DCP ಅವರಿಗೂ ಕೂಡ ಒಂದು ಪತ್ರವನ್ನ ಬರೆದಿದ್ದಾರೆ. ಈ ಘಟನೆಗೆ ಸಂಬಂಧಪಟ್ಟಂತೆ ಮಾಹಿತಿಯನ್ನ ಕೊಡಿ ಅಂತ ಹೇಳಿ. ಈ ಎಲ್ಲವೂ ಕೂಡ ನೋಡ್ತಾ ಇದ್ರೆ ರಂಜನ್ಗೆ ಮತ್ತಷ್ಟು ಸಂಕಷ್ಟ
ಎದುರಾಗುವ ಸಾಧ್ಯತೆ ಇರುವಂತಹದ್ದು. ಸದ್ಯ ಈಗ ರಂಜನನ್ನ ವಶಕ್ಕೆ ಪಡೆಯುವಂತಹ ಕೆಲಸಕ್ಕೆ ಪೊಲೀಸರು ಮುಂದಾಗ್ತಾರೆ. ಈ ಒಂದು ರಿಪೋರ್ಟ್ ಬಂದ ನಂತರ ಮತ್ತಷ್ಟು ಕಂಟಕ ಎದುರಾಗುವ ಸಾಧ್ಯತೆ ಇರುವಂತಹದ್ದು. ಸೌಖ್ಯ. ಓಕೆ, ಥ್ಯಾಂಕ್ ಯು ವೆಂಕಟೇಶ್ ಡೀಟೇಲ್ಸ್ಗೆ.